ಸದ್ಭಕ್ತರು ನಮ್ಮ ಯಾದಗಿರಿ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ವರದಿಗಾರರು, ವಿಜಯವಾಣಿಯ ಪತ್ರಕರ್ತರು, ಹಿರಿಯರು, ನಮ್ಮ ಆತ್ಮೀಯ ಸಹೋದರಾಗಿರ್ತಕ್ಕಂಥ ನಮ್ಮ ಶರಣ ಗೋಪುರವರು ಒಂದೆರಡು ಮಾತನ್ನು ಹೇಳ್ತಾರೆ, ನಾವೆಲ್ಲರೂ ಕೇಳೋಣ. ತಂದೆ ದೇವರು, ತಾಯಿ ದೇವರು, ಗುರು ದೇವರು, ವಿಶ್ವರಾಧ್ಯ. ತಂದೆ ದೇವರು, ತಾಯಿ ದೇವರು, ಗುರು ದೇವರು, ವಿಶ್ವರಾಧ್ಯ ಎಂದು ಹೇಳುತ್ತಾ ಯಾವ ದಕ್ಷಿಣದ ಕಾಶಿಯಲ್ಲಿ ಹೆಸರಾಗಿರುವ ಶ್ರೀ ಕ್ಷೇತ್ರ ಅಬ್ಬೆ ತುಮಕೂರಿನ ವಿಶ್ವರಾಧ್ಯ ಮಠದ ಒಡೆಯರಾಗಿರ್ತಕ್ಕಂಥ ಎನ್ನ ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳಂತ ಆತ್ಮಕ್ಕೆ ಹಣೆ ಮಾಡಿದು, ಕಿರಿಯ ಪೂಜ್ಯರ ಪಾದಕ್ಕೂ ಹಣೆ ಮಾಡಿದು, ಕ್ಷೇತ್ರನಾಥನ ದರ್ಶನ ಪಡೆದು ಈ ಸಂದರ್ಭದಲ್ಲಿ ಭಾಗವಹಿಸಿದಂತ ಎಲ್ಲ ಭಕ್ತಾದಿಗಳಿಗೆ ಶರಣು. ಬಂಧುಗಳೇ, ಇವತ್ತು ನನಗನ್ನಿಸ್ತದ ನಾವು ಬಹಳ ಪುಣ್ಯದ ಸಮಯದಲ್ಲಿ ಕಲ್ತೀವಿ. ಬಹಳ ಪುಣ್ಯದ ದಿನ ಇದೆ. ಯಾಕೆ ಪುಣ್ಯದ ದಿನ ಅಂತ ಕೇಳಿದ್ರೆ, ಪೂಜ್ಯ ಗುರುಗಳ ಪಾವನ ಸಾನ್ನಿಧ್ಯದಲ್ಲಿ ಮಾಲಿ ಸಕ್ರೆಗೌಡರ ಪುಣ್ಯ ಮಹೋತ್ಸವನ್ನ ಇವತ್ತು ಆಚರಣೆ ಮಾಡಿದ್ರು. ನಿಜಕ್ಕೂ ನಾವೆಲ್ಲ ಬಹಳ ಧನ್ಯರು. ಯಾಕಂತ ಕೇಳಿದ್ರೆ, ನಮ್ಮ ಮುತ್ತ ವಿಶ್ವನಾಥ ಮುತ್ತಾಗ ಎಲ್ಲರಿಗೂ ದಿವಸದ ಮುತ್ತಾಗ ಅಬ್ಬೆ ತುಂಬ ಕರ್ಕೊಂಡು ಬಂದು ಈ ಅಬ್ಬೆ ತುಂಬ ಕ್ಷೇತ್ರವನ್ನು ದೇಶಕ್ಕೆ ಪರಿಚಯ ಮಾಡೋದಕ್ಕೆ ಮೂಲ ಕಾರಣ ಅಂತಂದ್ರೆ ನಮ್ಮ ಮಾಲಿ ಸಕ್ರೆಗೌಡರು. ಮಾಲಿ ಸಕ್ರೆಗೌಡರು ನಮ್ಮ ಮುತ್ತಗಿರಿ ಕರ್ಕೊಂಡು ಬಂದು ಅದನ್ನೆಲ್ಲ ಪವಾಡಗಳನ್ನ ಇಲ್ಲಿ ತೋರಿಸಿ ಲಕ್ಷಾಂತರ ಭಕ್ತರು ಉದ್ಯಮ ಮಾಡಕ್ಕೆ ಬರಲಕ್ಕೆ ಮೂಲ ಕಾರಣ ಅಂತ ಕೇಳಿದ್ರೆ ನಮ್ಮ ಮಾಲಿ ಸಕ್ರೆಗೌಡರು. ಅಂತ ಸಕ್ರೆಗೌಡರ ನಿಮಿತ್ತ ವಿಶ್ವರಾಧರ ಬಗ್ಗೆ ಹೆಚ್ಚಿಗೆ ಹೇಳೋರು. ವಿಶ್ವರಾಧರ ಬಗ್ಗೆ ಈ ಸಮಯದಾಗ ನಾ ಹೇಳಿದಪ್ಪ ಅಂದ್ರೆ ಪ್ರಖರವಾದ ಬಿಸಿಲಾಗ ಮರ ಬಿಸಿಲಾಗ ಬಿಡ್ದಂಗ ಅದು ನಿಮ್ಗೆಲ್ಲ ಅದನ್ನ ವಿಶ್ವನಾಥನ ಮುತ್ತನ್ನು ಪವಾಡ ಬರ್ತಾವ. ಒಂದೇ ಮಾತು ಹೇಳ್ಬೇಕಂದ್ರೆ, ನಮ್ಮ ಶ್ರೀ ಕ್ಷೇತ್ರ ಅಬ್ಬೆ ತುಮಕೂರು ಮಠ ನಮ್ಮ ಪೂಜೆ ಹೆಂಗ ಅಂತ ಕೇಳಿದ್ರೆ ಇದು ಜಾತ್ಯತೀತ ಮಠ. ಇವು ಬೇರೆ ಯಾವುದೇ ಮಠಕ್ಕೆ ಗುಡಿ ಹೋದ್ರು ಕೂಡ ಏನಾದ್ರು ಒಂದು ಜಾತಿ ವಾಸನೆ ಇರ್ತದೆ. ಇನ್ನು ನಮ್ಮ ಮಠದಾಗ ಯಾವುದೇ ಜಾತಿ ವಾಸನೆ ಇಲ್ಲ. ಯಾರು ವಿಶ್ವನಾಥ ಮುತ್ತನ್ನು ಬಂದು ಹಣಿಗೆ ಹಚ್ತಾರೋ ಅದೇ ಒಂದು ಜಾತಿ. ಯಾರ್ಯಾರು ಇಲ್ಲಿ ಬಂದು ಗಂಗಾಧರ ಮುತ್ತ ನಮಸ್ಕಾರ ಮಾಡ್ತೀರಿ, ನಮ್ದೇ ಒಂದು ಜಾತಿ, ನಮ್ದೇ ಒಂದು ಭಕ್ತ ಸಂಕುಲ ಅಂತ ಒಂದು ಮಠವನ್ನ ಇವತ್ತು ಪೂಜ್ಯರಪ್ಪ ಅಂದ್ರ ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ. ನಮ್ಮ ವಿಶ್ವನಾಥ ಮುತ್ತ ಹೆಂಗಂತ ಕೇಳಿದ್ರೆ ಬಹಳ ಪವಿತ್ರವಾಗಿ, ನಿಷ್ಕಳಂಕವಾಗಿ, ಮತ್ತೆ ಅಷ್ಟೇ ಯಾವ್ದಾದ್ರು ಒಂದು ಪರಿಶುದ್ಧವಾಗಿ ನಾವು ಬಂದ ಗಣಿ ಹೆಚ್ಚಿ ಬೇಡ್ಕೊಂಡೆ ಬಂದ್ರೆ ಆ ಕೆಲಸ ಆಗ್ತಕ್ಕಂಥ ಸನ್ನಿಧಿ ಕ್ಷೇತ್ರ ಯಾವ್ದಂದ್ರೆ ಅದು ಅಬ್ಬೆ ತುಮಕೂರು ಕ್ಷೇತ್ರ. ನೀವೆಲ್ಲ ಅನುಭವಿಸಿರ್ಬೇಕಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ 22 ವರ್ಷಗಳಿಂದ ಈ ಮಠಕ್ಕೆ ಬರ್ತೀನಿ. ಸಾಕಷ್ಟು ಅನುಭವಗಳನ್ನು ಪಡೆದೀನಿ. ಬೇರೆ ದೇವರು ಬೇರೆ ಮಠ ಹೆಂಗಂತ ಕೇಳಿದ್ರೆ ಸುಮ್ಮನೆ ಯಾರು ಹೇಳ್ತಾರ, ಪುರಾಣ ಕೇಳ್ತೀವಿ, ಪುಸ್ತಕ ಕೇಳ್ತೀವಿ ಅಂತ ಕೇಳಿ ಹೋಗಿ ಬರ್ತೀವಿ ನಾವು. ನಮ್ಮ ಮಠ ಹಂಗಿಲ್ರಿ. ಒಂದು ಸಲ ನಮ್ಮ ಮಠಕ್ಕೆ ನಾವು ಪರಿಪೂರ್ಣವಾಗಿ ನಿಷ್ಕಳಂಕ ಭಕ್ತಿ ಭಾವದಿಂದ ಬಂದು ನಮ್ದು ಏನು ಇಚ್ಛೆ ಇರ್ತದೆ, ಬೇಡಿಕೆ ಇರ್ತದೆ, ಮುತ್ತನ ಹತ್ರ ಬೇಡ್ಕೊಂಡು ಆದೇವ ಅಂತಂದ್ರೆ ಆ ರಿಸಲ್ಟ್ ನಮ್ಗೆ ಗೊತ್ತಾಗ್ತದೆ. ಆ ಕೆಲಸ ಆಗ್ತದೆ ಬಿಡ್ತಾ ಹೇಳಂಗಿಲ್ಲ, ಮುತ್ತೆ ನಮ್ಗೆ ತೋರಿಸ್ಕೊಡ್ತಾನೆ. 4 ದಿನಗೂ ವಾರ ನಾ ಏನ್ ಬೇಡ್ಕೊಂಡಿದ್ದ ಅದಾಗ್ಲಕ್ಕಂತದ ಇಲ್ಲ ಅಂತಕ್ಕಂಥ ಒಂದು ಜೀವಂತ ಉದಾಹರಣೆ ಅಂತಕ್ಕಂಥ ದೇವರು ಅನ್ನೋದು ನಮ್ಮ ಮತ್ತೆ ನಮ್ಮ ಮುತ್ತೆ ಹೆಂಗಂತ ಕೇಳಿದ್ರೆ, ಯಾರ್ಯಾರು ಮಠದ ಭಕ್ತರಾಗ್ತೀರಿ ಆ ಭಕ್ತರ ಸುಮ್ನೆ ಎಲ್ಲೋ ನಾವು ಮಠಕ್ಕೆ ಹೋಗಿ ಭಕ್ತರಾಗಿವ ಅಂತಲ್ಲ. ಒಂದ್ಸಲ ನಾವು ಈ ಮಠಕ್ಕೆ ಭಕ್ತರಾಗಿವಿ, ಈಶ್ವರದ ಮುತ್ತಾಗಿ ನಡ್ಕೊಂಡಿವಿ ಅಂತ ಬಂದಾಗ ನಿತ್ಯ ನಮ್ಮ ಮನಸ್ಸಿನಾಗ ನಮ್ಮ ಮನ್ಯಾಗ ನಮ್ಮ ಮನದಾಗಿರ್ತಾನೆ, ಹೃದಯಾಗಿರ್ತಾನೆ. ಯಾಕಂದ್ರೆ ಇದು ನಮ್ಮ ಮುತ್ತ ಹೆಂಗಂತ ಕೇಳಿದ್ರೆ ಇತ್ತೀಚೆಗೆ ಇದೇನೋ ಒಂದು 405 ವರ್ಷ ಇತಿಹಾಸ ಅಲ್ಲ, ಒಂದು 100 ವರ್ಷ ಕೆಳಗೆ ನಮ್ಮ ಮುತ್ತೆ 79 ಜೀವಂತಿದ್ದ ಇಡೀ ಜೀವನ ಉದ್ದಕ್ಕೂ ಪವಾಡಗಳನ್ನ ಮಾಡಿದ. ಎಂತೆಂತ ಪವಾಡಗಳಂತಂದ್ರೆ ಅದು ಹೇಳಬಾರ್ದು. ಅಂತ ಪವಾಡ ಮಾಡಿದಂತ ಮುತ್ತೆ ಅಂತಂದ್ರೆ ಅದು ಯಾವತ್ತು ದಿನದ 24 ತಾಸು ವರ್ಷದ 350 ದಿನಗಳು ಕೂಡ ಜೀವಂತವಿತ್ತು. ತನ್ನ ಸಮಾಜದೊಳಗೆ ಜೀವಂತ ಇದ್ದು ಬರೋ ಭಕ್ತರನ್ನ ಉದ್ಧಾರ ಮಾಡ್ತಕ್ಕಂಥ ಏಕೈಕ ದೇವರು ಅಂತ ಕೇಳಿದ್ರೆ ಅದು ಸದ್ಗುರು ವಿಶ್ವರಾಧ್ಯ ಮುತ್ತೆ ಅಂತ ಗಟ್ಟಿ ಮಾಡ್ತೀವಿ. ಏನ್ ಗಂಗಾಧರ ಮುತ್ತೆ ಇವತ್ತನ್ನ ಅವ್ರು ಯಾವ ಉತ್ತರ ಬಿಡ್ತಾರ ಗೊತ್ತಿ, ನಾವು ಒಂದು ಮಾತು ಹೇಳ್ತೀನಿ. ವಿಶ್ವರಾಧ್ಯ ಮುತ್ತೆ ಒಳಗೆ ಬರ್ತಾರೆ, ನಾವೆಲ್ಲ ದೇವರನ್ನ ನಂಬುತ್ತೀವಿ, ಅದಕ್ಕೆ ಬೇಡ್ಕೊಂತೀವಿ, ನಾವು ಬೇಡ್ಕೊಂಡಿಲ್ಲಿ ಬರ್ತೀವಿ, ನಮಸ್ಕಾರ ಮಾಡ್ತೀವಿ. ಮುತ್ತೇರಿ ಹಿಂಗಾದ್ರೆ, ಮುತ್ತೇರಿ ಹಂಗಾದ್ರೆ ಎಲ್ಲ ನಮ್ಮ ಬೇಡಿಕೆಯನ್ನು ನಾವು ತೋರಿಸ್ತೀವಿ. ಮುತ್ತೇರಿ ಒಂದೇ ಮಾತು ಹೇಳ್ತಾರೆ, ನೋಡಪ್ಪ ಗದ್ದಿಗೆ ಮುತ್ಯಾನ ಅಲ್ಲೇ ಬೇಡ್ಕೊಂಡ್ಬಿಡು, ಅದಕ್ಕೆ ಬಿಟ್ಟಿದ್ದು ನಾ ಏನಿದ್ರು ಮಠ ಗಾಯ. ಈ ಒಂದು ಸರಳತೆ ಮೇಲೆ ಯಾರಾದ್ರೂ ಮುತ್ತೆ ಇದ್ರೆ ಗಂಗಾಧರ ಸುಮ್ಮನೆ ಬಂದವರಿಗೆಲ್ಲ ಹಂಗ ಕೇಳಿಸಲ್ಲ. ನೇರ ನುಡಿಯ ನಿಷ್ಠುರವಾದಿ ಏನಿದ್ರು ಮುತ್ತೆ ಅಂತ ಮುತ್ತೆ ಬೇಡ್ಕೋರಿ, ಅದೇನಾಗಲಾಗ್ತಂತ. ಇಂಥ ಒಂದು ಸಮಾಗಮದ ಸನ್ನಿವೇಶದಲ್ಲಿ ಇವತ್ತು ನಾವು ಸೇರಿಕೊಂಡು ಪೂಜ್ಯರ ಒಂದು ದರ್ಶನಾರ್ಶನ ಪಡೆದಿವಿ. ನಾವು ಇವರ ಕೇಳಿ ಹಿರಿಯ ಪೂಜ್ಯರ ಮತ್ತು ಹಿರಿಯ ಪೂಜ್ಯರ ಮಾತ್ರ ಆಲೋಚನೆ ಅಂತ ನಾನು ಮಾತು ಮುಗಿಸಿದ ಧನ್ಯವಾದಗಳು. ಅಣ್ಣನವರಿಗೆ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಶರಣಗಳವರಿಗೆ ಈ ಪೂಜ್ಯ ಹಿರಿಯ ಶ್ರೀಗಳವರ ಶೋಭಾವಣೆಯನ್ನ ಎಲ್ಲರ ಆಲಿಸೋಣ.